ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಆಗ್ತಿರುವಂಥದ್ದು ಸ್ನೇಹಿತರೆ. 19ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಿದೆ. 2,000 ಮತ್ತು 800 ರೂಪಾಯಿ ಮಹಿಳೆಯರಿಗೆ ಇಲ್ಲಿ ಜಮೆ ಆಗಿರುವಂಥದ್ದು. ಈ ಒಂದು 2,000 ಮತ್ತು 800 ಯಾರ್ಯಾರಿಗೆ ಹಣ ಜಮೆ ಆಗ್ತಿದೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿರುವಂಥದ್ದು. ಮತ್ತು ಇಲ್ಲಿ 19ನೇ ಕಂತಿನ ಹಣ ನಿಮಗೆ ಯಾವ ದಿನಾಂಕಕ್ಕೆ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂತ ಹೇಳುವ ಮುನ್ನ ನಿಮಗೆ ಈ ಒಂದು 800 ರೂಪಾಯಿ ಪಿಂಚಣಿದಾರರಿಗೆ ಹಣ ಬರ್ತಿಲ್ಲ ಅಂತಿದ್ರು. ಕಳೆದ 2-3 ದಿನದಿಂದ ಪಿಂಚಣಿದಾರರಿಗೆ ಹಣ ಜಮೆ ಆಗಿರುವಂಥದ್ದು. 800 ರೂಪಾಯಿ ಹಣ ಜಮೆ ಆಗಿದೆ ಅಂದರೆ ನಿಮ್ಮದು ಎಷ್ಟಿರುತ್ತೋ ಅಷ್ಟು ಕೆಲವರದು 100 ರೂಪಾಯಿ, 1,200 ರೂಪಾಯಿ ಈ ರೀತಿಯಾಗಿ ಇರುತ್ತೆ. ನಿಮ್ಮದು ಅಮೌಂಟ್ ಎಷ್ಟಿದೆಯೋ ಅಷ್ಟು ಪಿಂಚಣಿದಾರರಿಗೆ ಹಣ ಬಂದು ಜಮೆ ಆಗಿದೆ. ರಾಜ್ಯದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಬಂದು ಜಮೆ ಆಗಿರುವಂಥದ್ದು. ಒಂದು ಸರಿ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ. ಯಾರ್ಯಾರಿಗೆ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ರೋ ನಿಮ್ಮೆಲ್ಲರಿಗೂ 800 ರೂಪಾಯಿ ಹಣ ಬಂದಿದೆ. ಮತ್ತು ಯಾರಿಗೆ ನಿಮಗೆ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಹಣ ಬಂದು ಜಮೆ ಆಗಿರುವಂಥದ್ದು ಸ್ನೇಹಿತರೆ. ಈಗ 19ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಪ್ರಶ್ನೆ ಮಾಡೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಹಣ ಬರಬೇಕಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2ನೇ ವಾರದಲ್ಲಿ ಹಣ ಬರುತ್ತೆ ಅಂತ ಹೇಳಿದರು. 2ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಲ್ಲ. ಆದ್ದರಿಂದ ಎಲ್ಲರೂ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ 2ನೇ ವಾರದಲ್ಲಿ ಬರಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರು. ಈಗ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕಾಗುತ್ತೆ. ಆದರೆ ಈಗ ಸದ್ಯಕ್ಕೆ ತಾಂತ್ರಿಕ ಸಮಸ್ಯೆಗಳಿಂದ ನಿಮಗೆ 2ನೇ ವಾರದಲ್ಲಿ ಹಣ ಜಮೆ ಮಾಡೋದಕ್ಕೆ ಆಗಿಲ್ಲ ಅನ್ನುವಂತಹ ವಿಷಯ ಕೇಳಿ ಬರ್ತಿರುವಂಥದ್ದು. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಜಮೆ ಆಗಲಿದೆ ಅಂತ ಪ್ರಶ್ನೆ ಮಾಡೋದಾದರೆ ಸ್ನೇಹಿತರೆ, ಇದೇ 3ನೇ ವಾರದಲ್ಲಿ, ಏಪ್ರಿಲ್ 3ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮೆ ಮಾಡ್ತಾರಂತೆ. ಮತ್ತು 18ನೇ ಕಂತಿನ ಹಣ ಯಾರು ಕೆಲವರು ಹಣ ಬಂದಿಲ್ಲ ಅಂತ ಹೇಳ್ತಿದ್ರೋ ಅಂಥವರಿಗೂ 18ನೇ ಕಂತಿನ ಹಣ ಯಾರಿಗೆ ಒಂದು 5% ಫಲಾನುಭವಿಗಳಿಗೆ ಬಂದಿಲ್ಲ ಅಂಥವರಿಗೆ ಈಗ ಯಾರಿಗೆ ಪೆಂಡಿಂಗ್ ಇದೆಯೋ ಆ ಎಲ್ಲ ಫಲಾನುಭವಿಗಳಿಗೆ ಇದೇ ಏಪ್ರಿಲ್ 2ನೇ ವಾರದಲ್ಲಿ ಎಲ್ಲರಿಗೂ ಕ್ಲಿಯರ್ ಮಾಡಿಬಿಟ್ಟು ಏಪ್ರಿಲ್ 3ನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮೆ ಮಾಡ್ತಾರಂತೆ ಸ್ನೇಹಿತರೆ. ಆಲ್ರೆಡಿ ಹಣಕಾಸು ಇಲಾಖೆಯಿಂದ 2,500 ಕೋಟಿ ಹಣ ವರ್ಗಾವಣೆ ಆಗಿರುವಂಥದ್ದು. ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮೆ ಆಗೋದು ಅಷ್ಟೇ ಇನ್ನೂ ಬಾಕಿ ಇದೆ. ಆಲ್ರೆಡಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಬಂದಿದೆ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಬಂದಿದೆ. ಇವರು DBT ಮುಖಾಂತರ ಪುಷ್ ಮಾಡುವಾಗ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ 2ನೇ ವಾರದಲ್ಲಿ ಹಣ ಜಮೆ ಮಾಡೋಕ್ಕೆ ಆಗಿಲ್ಲ. 3ನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಮಾಡ್ತಾರಂತೆ ಸ್ನೇಹಿತರೆ. ಇತರ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಕರೆಕ್ಟಾಗಿ ಬಂದು ಜಮೆ ಆಗಿದೆಯಾ? ಈಗ ಏನು 18ನೇ ಕಂತಿನವರೆಗೂ ಹಣ ಬಂದಿದೆಯೋ ಅಲ್ಲಿವರೆಗೂ ಆದರೂ ನಿಮಗೆ ಕರೆಕ್ಟಾಗಿ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.